So hey guys, good morning. Welcome to my new blog. So ಇವತ್ತು ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಾನು ಮತ್ತು ನನ್ನ ಸಿಸ್ಟರ್ ಫ್ಯಾಮಿಲಿ. ನಮ್ಮ ಯಜಮಾನರು ಇಲ್ಲ, ಅವರು ಆಫೀಸ್ ಕಾಲೇಜ್ ಜೊತೆ ಟ್ರಿಪ್ ಹೋಗಿದ್ದಾರೆ. ಸೊ ನಾನು ಇಲ್ಲಿ ಬಂದೆ, ಮನೇಲಿ ಬೋರ್ ಆಗುತ್ತೆ ಅಂದ್ಬಿಟ್ಟು. ಸೊ ಎಸ್ ಗಾಯ್ಸ್, ಇವಾಗ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಇವತ್ತು ಈ ಥರ ಹೇರ್ ಸ್ಟೈಲ್ ಮಾಡಿದ್ದೀನಿ. ನಾನು ಮತ್ತು ನನ್ನ ಸಿಸ್ಟರ್ ಒಂದೇ ಥರ ಮಾಡಿದ್ದೀವಿ. ಸೊ ಇನ್ನು ಡ್ರೆಸ್ ಹಾಕಿಲ್ಲ, ಇವಾಗ ಡ್ರೆಸ್ ಹಾಕ್ತೀವಿ. ಸೊ ಓಕೆ ಗಾಯ್ಸ್, ಸೇಮ್ ಹೇರ್ ಸ್ಟೈಲ್ ಇದೆ. ಅವಳು ಸ್ವಲ್ಪ ಈ ಥರ ಮಾಡಿದ್ದಾಳೆ, ನಾನು ಸ್ವಲ್ಪ ಹಿಂಗೆ ಮಾಡಿದ್ದೀನಿ. ಸೊ ನಾವು ಇವಾಗ ಡ್ರೆಸ್ ಹಾಕಬೇಕು. ಆಲ್ಮೋಸ್ಟ್ ಹಾಫ್ ರೆಡಿ ಆಗಿದ್ದೀವಿ. ಡ್ರೆಸ್ ಹಾಕಿದ್ಮೇಲೆ ಮುಗೀತದೆ. ವೈಟ್ ಬ್ಲ್ಯಾಕ್ ದಿಸ್ ವೈಟ್. ಆ್ಯಕ್ಚುಲಿ ಇವಳು ನೀವು ಅಪ್ಪ ಥರ ಕಾಣಿಸ್ತಾಳೆ ಇವಳು. ಸೊ ಅದಕ್ಕೆ ನಮ್ಮ ಅಪ್ಪ ಕಲರ್ ಬಂದಿದ್ದಾಳೆ, ನಾನು ನನ್ನ ಅಮ್ಮ ಕಲರ್ ಬಂದಿದ್ದೀನಿ. ಅದಕ್ಕೆ ಅವಳು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾಳೆ. ಅವಳು ನನ್ನ ಸ್ವಂತನೇ ತಂಗಿ. ಮತ್ತು ಏನೋ ಬಾರ್ಗೆ. ಸೊ ಓಕೆ ಗಾಯ್ಸ್, ಮತ್ತೆ ನಾವು ಸಿಗ್ತೀವಿ. ಇವತ್ತು ಫಸ್ಟ್ ಟೈಮ್ ಕಣ್ಕಪ್ ಹಾಕಿದ್ದಾಳೆ ನೋಡಿ. ನಾವು ಹಾಕಿದ್ದೆಲ್ಲ, ಅದಕ್ಕೆ ಅವಳಿಗೂ ಬೇಕಂದು. ಸೊ ಅವಳಿಗೂ ಹಾಕಿದ್ದೀನಿ. ಅವಳು ಖುಷಿಯಾಗ್ಬಿಟ್ಟಲೆ. ಗೈಸ್, ಅದು ಇವತ್ತು ನಾವು ನ್ಯೂ ಇಯರ್, ಅದನ್ನು ನಾವು 2 o'clockಗೆ ಎದ್ದಿದ್ದೀವಿ. ಯಾಕಂದರೆ ನಾವು ಮೈಸೂರು ಹೋಗ್ತಿದ್ದೀವಿ. ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಗಾಯ್ಸ್. ಎಸ್ ಗೈಸ್, ಹ್ಯಾಪಿ ನ್ಯೂ ಇಯರ್ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ. ಸೊ ಹೈ ಗಾಯ್ಸ್, ನಾವೀಗ ರೆಡಿ ಆಗಿದ್ದೀವಿ. ನನ್ನ ತಂಗಿನೂ ರೆಡಿ ಆಗಿದ್ದಾಳೆ. ಫುಲ್ ಡ್ರೆಸ್ ಎಲ್ಲ ಹಾಕ್ಕೊಂಡು. ನಂದು ಇದೆ ಚೂಡಿದಾರು, ಅವಳದು ಇದೆ ಚೂಡಿದಾರು, ಚೆನ್ನಾಗಿದೆ. ಸೊ ನನ್ನ ಮಗಳು, ಅವಳಿಗೂ ಯಾಕೆ ಹುಷಾರಿಲ್ಲ. ಇದು ಮೌಸಮ್ ಸರಿ ಇಲ್ಲ, ವೆದರು. ಸೊ ಅದಕ್ಕೆ ಅವಳಿಗೆ ಸ್ವಲ್ಪ ಕೆಮ್ಮು ಇದೆ. ಹೋಯ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಅನ್ನಿ. ಆಮೇಲೆ ನಿಮ್ಗೆ ಎಲ್ಲರಿಗೆ ಹ್ಯಾಪಿ ನ್ಯೂ ಇಯರು. ಖುಷಿಯಾಗಿ ಇರಿ. ಅದನ್ನು ಲೈಕ್ ಶೇರ್ ಎಲ್ಲ ಮಾಡಿ ನಮ್ಮ ಮಕ್ಕಳಿಗೆ, ಅಷ್ಟೇ ಸಾಕು. ಸೊ ಓಕೆ ಗಾಯ್ಸ್, ಮತ್ತೆ ಹೋಗ್ತಾ ಸಿಗೋಣ. ಇವರು ನಮ್ಮ ತಂಗಿ ಗಂಡ ಜೀಜು. ಹಾಯ್. ಇವಳೇನು ಹಂಗ ಕಾಲು ಸಾಕು. ಹಿಂಗಿತ್ತು ನಮ್ಮ. ಸೊ ಗೈಸ್, ಫೈನಲಿ ನಾವು ಹೋಗ್ತಾ ಇದ್ದೀವಿ ಎಲ್ಲರೂ ಆಟೋಲಿ. ರಿತನ್ ಎಲ್ಲಿ ನೋಡು, ಹೇಳ್ಬೇಕಲ್ಲ. ಓಕೆ ಗೈಸ್, ಹೋಗ್ತಾ ಮಾತಾಡ್ಕೊಂಡು ಹೋಗ್ತಾ ಇರೋಣ. ನನ್ನ ಮಗು ಇಲ್ಲಿ ಮಲ್ಕೊಂಡೈತೆ, ಅನ್ಸಲ್ಲ ಅನ್ಸುತ್ತೆ. ಸೊ ಗೈಸ್, ಇವಾಗ ಇಲ್ಲಿ ನಿಲ್ಸಿದೀವಿ. ನಂದು ಸೌಂಡ್ ಬರ್ತೈತೆ ಇಲ್ಲ ಗೊತ್ತಿಲ್ಲ. ಇಲ್ಲಿ ನಿಲ್ಸಿದೀವಿ, ಎಲ್ಲರೂ ಇಲ್ಲೇ ಇದ್ದೀವಿ. ಹ್ಯಾಪಿ ನ್ಯೂ ಇಯರ್ ಗೈಸ್. ಎಸ್. ಸೊ ಇವಾಗ ಸ್ವಲ್ಪ ಹೊತ್ತು ಇಲ್ಲಿ ನಿಲ್ಸಿದ್ದೀವಿ, ಆಮೇಲೆ ಹೋಗ್ತೀವಿ. ಬನ್ನು ಸಾ ಹೋಯ್ತಾ ಇದ್ದೀವಿ. ನೋಡೋದ ಹೆಂಗೈತದೆ ಜರ್ನಿ. ಸೊ ಓಕೆ ಗೈಸ್, ಮತ್ತೆ ಸಿಗ್ತೀನಿ, ಹೇಳ್ತಾ ಇರ್ತೀನಿ. ಇಲ್ಲಿ ಗ್ಯಾಸ್ ಹಾಕೋಕ್ಕೆ ಬಂದಿದ್ದೀವಿ. 1 hour ಏನು Guys, welcome back to Vishnu channel. Ready? Cricketer Vishnu BK.
ಗಾಯ್ಸ್ ನಾವು ಇಲ್ಲಿ ಟೀ ಬಿಸ್ಕಿಟ್ ತಿಂತಾ ಇದ್ದೀವಿ, ಕುಡಿತಾ ಇದ್ದೀವಿ ಟೀ. ಇಟ್ಕೋ. ಎಂತ ಬಿಸಿ ಕೊಡು. ಹಾಂ ಚೆನ್ನಾಗಿದೆ ಟೀ, ಬಿಸಿ ಬಿಸಿ ಟೀ ಗಾಯ್ಸ್, ಫುಲ್ ಬಿಸಿ ಇದೆ. ಟೀ ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಓಕೆ, ನನ್ನ ಮಗಳು ಮಲ್ಕೊಬಿಟ್ಟಲ್ಲ. ಫೈನಲಿ ಟೀ ಆಯಿತು. ಇವಾಗ ಹೋಗೋಣ ಅಂತ ಪ್ಲ್ಯಾನಲ್ಲಿ ಹೋಗ್ತೀವಿ. ಗಂಡ ಆ ಕಡೆ ಹೋಗಿದ್ದಾರೆ, ಬರ್ತಾರೆ. ATM ಇದ್ದಾರೆ, ಅಲ್ಲಿ ಗಂಡ ಬರ್ತಾರೆ. ಈಗ ಬಂದಮೇಲೆ ಹೋಗೋದು. ಅವಳೆ ಕೈ ಹಾಕಲ್ಲ. ಸೊ ಎಸ್ ಗೈಸ್, ಫೈನಲಿ ವಿ ಆರ್ ರೀಚ್ಡ್. ಇವಾಗ ಬಂದಿದ್ದೀವಿ ಎಲ್ಲರೂ. ಇವಾಗ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ನೋಡೋಣ ಬನ್ನಿ, ನಿಮಗೂ ತೋರಿಸ್ತೀನಿ. ನೋಡಿ ಗಾಯ್ಸ್, ನನ್ನ ತಂಗಿ ಮಗ ಪಾಪ ನನ್ನ ಬ್ಯಾಗ್ ಎತ್ಕೊಂಡಿದ್ದಾನೆ. ಹೋಗ್ತಾ ಇದ್ದೀವಿ ಈಗ. ಏನೋ ವಾವ್ ಬೇಬಿ, ವಾವ್ ಅಂತ ಇದೆಲ್ಲ ನೋಡಿ. ಮಾಮಿ, ಓ ವಾವ್. ಇವರು ಚಾಮುಂಡೇಶ್ವರಿ ನೋಡೋ ಇಲ್ಲಿ ಚಿಕಾಯ್ಸ್ ನೋಡಿ. ಇಲ್ಲಿಂದಾನೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಹಿಂಗೆ ಗಾಯ್ಸ್, ನಾವು ಇವಾಗ ಒಳಗಡೆ ಹೋಗ್ತೀವಿ. ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡಿ ಗಾಯ್ಸ್. ಇಲ್ಲಿ ಅಂಗಡಿಗಳು ಇಟ್ಟವ್ರೆ, ಏನೇನೋ ಇಟ್ಟಿದ್ದಾರೆ. ನಾವು ಹೋಗ್ತಾನೆ ಇದೀವಿ. ಜಾಸ್ತಿ ಜನ ಅವರೇ, ಜಾಸ್ತಿ ರಶ್ ಇದೆ ಇಲ್ಲಿ. ಜನ ಅವರು. ಹಾಂ, ಇನ್ನು ಮುಂದಕ್ಕೆ ತೋರಿಸ್ತೀವಿ ಗಾಯ್ಸ್. ಇಲ್ಲೇ ಕೈ ಕಾಲು ತೊಳಿಬೇಕು ನಾವು. ಇಷ್ಟೊಂದು ರಶ್ ಇದೆ ಗಾಯ್ಸ್. ಗೈಸ್ ಫೈನಲಿ ಎಂಟ್ರಿ ಆಗ್ತಿದ್ದೀವಿ. ಹಾಂ, ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ. ಫೈನಲ್ ಈಗ ಹೋಗ್ತಾ ಇದೀವಿ ಒಳಗಡೆ. ಗೈಸ್ ಅಷ್ಟೊಂದು ಜನ ಇದ್ದಾರೆ, ಫುಲ್ ರಶ್. ನನ್ನ ಮಗಳಲ್ಲಿ ಅಲ್ತಿದ್ದಾಳೆ, ಚಿಕ್ಕಪ್ಪ ಎತ್ಕೊಂಡಿದ್ದಾರೆ. ರಶ್ ಇದೆ, ಅಷ್ಟೊಂದು ಜನ ಇದ್ದಾರೆ. ನನ್ನ ಮಗಳು ಬೇರೆ ಅಲ್ತದೆ. ಈ ಥರ ಮೇಲೆ ಹೋಗ್ಬೇಕು, ಈ ಥರ. ಏನು ಸೆಕೆ ಗಾಯ್ಸ್, ಹೆಂಗಿದೆ ನೋಡಿ. ಫೈನಲಿ ಬಂದಿದ್ದೀವಿ. ತುಂಬ ಸೆಕೆ ಆಗ್ತಿದೆ. ಇನ್ನು ಹೋಗ್ತಾನೆ ಇದ್ದೀವಿ. ಇಲ್ಲೆಲ್ಲ ಅಡಿಕೆ ಕಟ್ಟವ್ರೆ. ಕಳ್ಳರ ತಂಡ ಬಂದಿದೆ ಅನ್ನೋ ಮಾಹಿತಿ ಇದೆ. ಇದುವರೆಗೂ ಕೂಡ ದಯವಿಟ್ಟು ಮಾಂಗಲ್ಯೇಶ್ವರ ಬಗ್ಗೆ ಗಮನ ಇರಲಿ. ಪರ್ಸು, ಅನೇಕರಿಗೂ ಮೊಬೈಲು, ಈ ತರ ಬೆಲೆ ಬಾಳೋ ವಸ್ತುಗಳ ಬಗ್ಗೆ ಏನ್ ಕಳ್ಳರು ಬಂದಿದ್ದಾರೆ, ಅವರು ಸಹ ಭಕ್ತರ ರೀತಿನೇ ಬಂದಿರ್ತಾರೆ. ಅವರು ಚೆನ್ನಾಗಿ ರೆಡಿಯಾಗಿ ಮಹಿಳೆಯರು ಏನ್ ಬರ್ತಾ ಇದ್ದೀರಾ ಅದೇ ರೀತಿ ಕಳ್ಳರು ಬಂದಿರ್ತಾರೆ. ಸೊ ದಯವಿಟ್ಟು ಬಸ್ ತರಬೇಕಾದ್ರೆ, ಬಸ್ ಇಳಿಬೇಕಾದ್ರೆ ಮಾಂಗಲ್ಯೇಶ್ವರ ತುಂಬಾ ಎಚ್ಚರಿಕೆಯಿಂದ ಇರಬೇಕು.
ನಮ್ಮ ಹಿಂದೆ ಮುಂದೆ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ತರಬಾರ್ದು. ಸೊ ಗಾಯ್ಸ್ ಇವಾಗ ನಮ್ಮ ದೊಡ್ಡಮ್ಮ ಪೂಜೆ ಮಾಡ್ತಾವ್ರೆ. ಮೇನ್ ರೋಡಿಂದ ವೆಹಿಕಲ್ ಯಾವುದು ಹೊರಗಡೆ ತರಬಾರ್ದು. ಮೇನ್ ಇರ್ತದಲ್ಲ ಪಿನ್ನು, ಆ ಪಿನ್ನಲ್ಲಿ ಸೀರೆ ಸೆರಗಿಗೆ ಅಥವಾ ವೇಲ್ಗೆ ಸೂಕ್ತವಾದ ಮಾಂಗಲ್ಯನ ಪಿನ್ ಮಾಡ್ಕೊಬಿಡಿ. ತುಂಬಾ ದೂರದಿಂದ ಬಂದಿರ್ತೀರಾ, ಏನಾದ್ರೂ ಸರ ಹೋದ್ರೆ ವರ್ಷ ಎಲ್ಲ ಕಷ್ಟಪಟ್ಟು ಮಾಡಿಸ್ಕೊಂಡಿರ್ತೀರ ವರ್ಷಾನ್ಗಟ್ಲೆ. ಹಿಂಗೆ ಓಡ್ಬೇಕಂದ್ರೆ ಮತ್ತೆ ಸುತ್ತ ಹತ್ತಿರ್ತೀರಾ. ನಿಧಾನ ಬಸ್ ಕಟ್ರಪ್ಪ. ಅಷ್ಟೇ ದಯವಿಟ್ಟು ನೂಕು ಆಯ್ತದ, ಯಾವುದೇ ಫೆಸಿಲಿಟಿ ಇಲ್ಲ. ದಯವಿಟ್ಟು ಸಹಕರಿಸಬೇಕು. ಆ ಇಲಾಖೆ ಈ ಇಲಾಖೆ ಕಾರ್ಯಕ್ರಮ 2026ನೇ ಇಸ್ವಿ 1ನೇ ತಾರೀಕು ಜನವರಿ ತಿಂಗಳು ಕ್ಷೇತ್ರಕ್ಕೆ ಸಮರೋಪಾದಿಯಲ್ಲಿ ಜನ ಬರ್ತಾ ಇದೆ. ಬಂದಂತ ಎಲ್ಲ ಭಕ್ತರಿಗೆ ಈ ಕ್ಷೇತ್ರದ ಧರ್ಮದರ್ಶಿಗಳು ಅವರ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಆದಷ್ಟು ಆಟ ಬಸ್ ಇಳಿಯಕ್ಕೆ ಅನುಕೂಲ ಮಾಡ್ಕೊಳವ ತಾಯಿ. ಒಂದ್ ಕಡೆ ಮಾಡಬೇಕು. ದರ್ಶನ ಆಯಿತು ಗೈಸ್, ಮಾತನ್ನ ನೋಡಿದ್ದೀವಿ. ಸ್ವಲ್ಪ ಬೇಜಾರು ಇದೆ, ಸ್ವಲ್ಪ ಖುಷಿನೂ ಇದೆ. ಸೊ ಎಲ್ಲ ಚೆನ್ನಾಗಿತ್ತು. ಇಲ್ಲಿ ಫೋಟೋ ಶೂಟ್ ನಡೀತೈತೆ. ಫೈನಲಿ ಮುಗಿತು ಗೈಸ್. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ, ಊಟ ಮಾಡ್ತೀವಿ. ಈಗ ಇಲ್ಲಿ ಊಟ ಮಾಡೋಣ ಅಂದ್ಕೊಂಡಿದ್ದೀವಿ, ಆದರೆ ತುಂಬ ರಶ್ ಇತ್ತು. ಸೊ ನಾವು ಇಲ್ಲಿ ಮಾಡೋಕ್ಕಾಗಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ, ಆಚೆ ಊಟ ಮಾಡ್ತೀವಿ. नहीं चाहिए जीजू, नहीं ಎಷ್ಟು ಗಂಟೆ ಆಯಿತು? ಕೆಮ್ತಾನೆ ಇದೆಲ್ಲ. ಸೊ ಅಲ್ಲಿ ಬೇಗ ತಿನ್ನು ಅಲ್ಲೆಲ್ಲ. ಸೊ ಗೈಸ್ ಫೈನಲಿ ಇವಾಗ ಎಲ್ಲ ದರ್ಶನ ಎಲ್ಲ ಆಯಿತು. ಅಯ್ಯೋ ನನ್ನ ಮಗಳು ಸ್ವಲ್ಪ ಕೆಮ್ಮು ಬಂದಿದೆ. ಇವಾಗ ಬೆಂಗಳೂರು ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಎಲ್ಲ ದರ್ಶನ. ಸ್ವಲ್ಪ ನೀವು ಹುಷಾರಿಂದ ಇರಬೇಕು, ಯಾಕೆ ಅಂದರೆ ಅವರು ದೇವ್ರದ್ದು ವಿಡಿಯೋ ತೆಗಿಯೋ ಟೈಮಲ್ಲಿ ಅವರು ಫೋನ್ ಕಿತ್ಕೊಬಿಡ್ತಾರೆ. ಸೊ ನೀವು ನಿಮ್ಮ ಫೋನ್ನ ಸ್ವಲ್ಪ ಜಾಪನ ಅಂತ ಇಟ್ಕೋಬೇಕು. ಸೊ ಎಸ್ ಗೈಸ್, ಇವಾಗ ಆಮೇಲೆ ನಿಮ್ಮ ಸರಾಗಲು ಹಾಕೊಂಡು ಬರ್ತೀರಾ, ಅದೆಲ್ಲ ಹುಷಾರಾಗಿರಿ. ಯಾಕೆಂದರೆ ತುಂಬ ರಶ್ ಇದೆ, ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಓಕೆ ಗೈಸ್, ಇವಾಗ ಹೋಗ್ತಾ ಇದ್ದೀವಿ. ತುಂಬ ಸೆಕೆ ಆಯಿತು, ತುಂಬ ರಶ್ ಇತ್ತು. ಇಲ್ಲಿ ನನ್ನ ತಂಗಿ ಸುಸ್ತಾಯ್ತಾ, ಅಲ್ಲೋ ಬೆಳಗ್ಗೆಯಿಂದ ಬರೀ ಟೀ ಕುಡ್ದಿದ್ದು, ಉಪವಾಸ ಇದೆ ಅವಳದು. ಸೊ ನನ್ನ ಮಗಳು ಏನು ತಿಂದಿಲ್ಲ, ಅವಳಿಗೂ ಹುಷಾರಿಲ್ಲ. ಏನಾದ್ರು ಕೊಟ್ಟರು ತಿಂತಾ ಇಲ್ಲ ಅವಳು. ಏನು ಮಾಡೋದು ಗೈಸ್ ಎಲ್ಲಿ. ಇವಾಗ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಹೋಗಿ ಆರಾಮ್ಸೆ ಇರ್ತೀವಿ. ತೆಗಿಯಕ್ಕೆ ಆಯ್ಕಿಲ್ಲ ನನಗೆ ಕಟ್ಟ. ಸೊ ನಾಳೆ ನಾನು ಮನೆಗೆ ಹೋಗ್ತೀನಿ. ಓಕೆ ಗೈಸ್, ಸರಿ ಮತ್ತೆ ಸಿಗ್ತೀನಿ. ಸುಸ್ತಾಯಿತು, ಅದಕ್ಕೆ ಈ ಥರ ಸೌಂಡ್ ಇದೆ. ನನ್ನ ಮಗಳು ನೋಡಿ ಗಪ್ಪ ಐಸ್ ಕ್ರೀಮ್ ತಿಂತವಳು. ಸರಿ, ಸೊ ನಂದು ಓಕೆ ಗೈಸ್. ಗೈಸ್ ಇಲ್ಲಿ ಊಟ ಹೊಸ್ಕರ ಕಾಯ್ತವ್ರೆ. ನೀನು ಏನು ಆರ್ಡರ್ ಮಾಡಿದ್ದೀರಿ ತಂಗಿ? ನೀನು ಸೇಮ್ ಆಯಿತು. ಇಬ್ಬರು ಸೆಟ್ ದೋಸೆ ತಿಂತಾರೆ ಅಂತ. ಫೈನಲಿ ಗೈಸ್ ಊಟ ಆಯಿತು. ಅನ್ನ ಸಾಂಬಾರು ತಿಂದೆ, ಚೆನ್ನಾಗಿತ್ತು. ಓಕೆ ಓಕೆ. ಸೊ ನನ್ನ ಮಗಳು ದೋಸೆ ತಿಂದು ಸೆಟ್ ದೋಸೆ ಫಸ್ಟ್ ಟೈಮ್ ಅವಳು 3 ದೋಸೆ ತಿಂದಿರಲ್ಲ ಸೆಟ್ ದೋಸೆ. ಇಲ್ಲಾಂದರೆ ಅವಳು ತಿಂತಿರಲಿಲ್ಲ.
ಪಾರ್ಸಲ್ ಕೂಡ ಮಾಡಿದ್ದಾಳೆ ಮನೇಲಿ ತಿಂತೀನಿ ಅಂತ. ಸೊ ನನ್ನ ತಂಗಿದು ಇವತ್ತು ಉಪವಾಸ, ಅವಳೇನು ತಿನ್ನಲ್ಲ ಇವತ್ತು. ಜ್ಯೂಸ್ ಕುಡಿ ಅಂದರೆ ಜ್ಯೂಸ್ ಕುಡಿಯೋಕ್ಕೂ ಭಯ ಅವಳಿಗೆ, ಆಚೆದು ಉಪ್ಪು ಹಾಕಿರ್ತಾರೆ ಅಂತ ಭಯ ಪಡ್ತಾ ಇದ್ದಾಳೆ. ಸೊ ಇವಾಗ ಏನು ಹಣ್ಣು ತಗೊಂಡು ಅವಳಿಗೆ ಕೊಡೋಣ, ತಿನ್ಕೊಂಡು ಹೋಗ್ತಾರೆ. ಊಟ ಮಾಡಾಯ್ತು, ಇವಾಗ ಹೋಯ್ತಾ ಇದ್ದೀವಿ. ಸೊ ಓಕೆ ಗಾಯ್ಸ್, ಮತ್ತೆ ಸಿಗ್ತೀನಿ ಹೋಗ್ತಾ. ಹಿಂಗಿರು ಚೈತನ್ಯ, ದೋಸೆ ಚೆನ್ನಾಗಿತ್ತಾ? ಇಷ್ಟ ಆಯ್ತಾ?